ಮಂಗಳೂರು ಅಂದರೆ ತಕ್ಷಣ ನೆನಪಾಗುವುದು ಸಮುದ್ರದ ಅಲೆಗಳು, ಭೂತಕೋಲ, ಕಂಬಳ, ಯಕ್ಷಗಾನ. ಇದರ ಜೊತೆಗೆ ಇನ್ನೊಂದು ಹೆಸರನ್ನು ಮಂಗಳೂರು ಹೆಮ್ಮೆಯಿಂದ ಹೊತ್ತುಕೊಂಡಿದೆ. ಅದೇ ನೀರು ದೋಸೆ. ಹೌದು, ತುಳುನಾಡಿನ ಪ್ರತಿ ಮನೆಯಲ್ಲೂ ಪ್ರತಿದಿನ ಬೆಳಗಿನ ತಿಂಡಿಗೆ ಬರುವ ಹೆಸರು ನೀರು ದೋಸೆ. ನೀರು ಅಂದರೆ ನೀರು. ಅದೇ ಶಬ್ದದಿಂದ ಈ ಹೆಸರು. ಈ ದೋಸೆಯ ಹಿಟ್ಟೆ ತುಂಬಾ ನೀರಾಗಿ ಇರುತ್ತದೆ. ಅದಕ್ಕೆ ನೀರು ದೋಸೆ ಅಂತ ಕರೆಯುತ್ತಾರೆ. ಇಡ್ಲಿ, ಮೆಂತೆ ದೋಸೆ ಮಾಡಬೇಕಂದ್ರೆ ಗಂಟೆಗಟ್ಟಲೆ ಹಿಟ್ಟು ನೆನೆಸಿ ಫರ್ಮೆಂಟ್ ಮಾಡಬೇಕು. ಆದ್ರೆ ನೀರ್ದೋಸೆಗೆ ಆ ತೊಂದರೆ ಬೇಡ. ರಾತ್ರಿ ನೆನೆಸಿದ್ದ ಅಕ್ಕಿ ಬೆಳಿಗ್ಗೆ ಕಡೆದರೆ ಸಾಕು, ತಕ್ಷಣ ದೋಸೆ ತಯಾರಾಗಿ ಹೊಟ್ಟೆ ತುಂಬಿಸುತ್ತದೆ. ಮೇಲಿಂದ ಹಾಕೋ ಕೂಡಲೇ ಬೆಳ್ಳಿ ಬಿಳಿಯಾಗಿ ಅರಳೋ ಈ ದೋಸೆ ತಯಾರಾಗೋಕೆ ಕೇವಲ 2 ನಿಮಿಷ ಸಾಕು. ಅದರ ಕಾರಣಕ್ಕೆ ತುಳುನಾಡಿನ ಪ್ರತಿ ಮನೆಯ ಬೆಳಗಿನ ತಿಂಡಿಯಲ್ಲೇ ಇದಕ್ಕೆ ಸ್ಥಾನ ಸಿಕ್ಕಿದೆ. ನೀರು ದೋಸೆ ಇಷ್ಟು ಜನಪ್ರಿಯವಾಗಿದ್ದು ಇದಕ್ಕೆ ಯಾವುದಾದರೂ ಕರಿಯ ಜೊತೆಗೆ ಹೊಂದುತ್ತದೆ. ಕೋರಿಗಸಿಯ ಜೊತೆಗೆ, ಮೀನು ಸಾರಿನ ಜೊತೆಗೆ, ತೆಂಗಿನ ಚಟ್ನಿ, ಸಾಸಿವೆ ಚಟ್ನಿ ಅಷ್ಟೇ ಅಲ್ಲ, ಬೆಲ್ಲ ಸಿಹಿಯ ಜೊತೆಗೆ, ಹುಣಸೆ ಸಾರಿನ ಜೊತೆಗೂ ಕೂಡ ಅದ್ಭುತವಾಗಿ ಸವಿಯಬಹುದು. ಮಂಗಳೂರಿನ ಹವಾಮಾನ ಬಿಸಿಯಾಗಿರುತ್ತದೆ. ಎಣ್ಣೆ ತುಂಬಿದ ಭಾರಿ ತಿಂಡಿಗಿಂತ ಹಗುರ ತಂಪಾದ ಆಹಾರವೇ ಇಲ್ಲಿ ಹೆಚ್ಚು ಸೂಕ್ತ. ನೀರ್ದೋಸೆ ಎಣ್ಣೆ ಇಲ್ಲದೆ ಸುಲಭವಾಗಿ ತಯಾರಾಗುವುದರಿಂದ ಇದು ಹೆಲ್ದಿಯೂ ಆಗಿ ಲೈಟ್ ಆಗಿ ಹೊಟ್ಟೆ ತುಂಬಿಸುತ್ತದೆ. ಅದರ ಕಾರಣಕ್ಕೆ ವೃದ್ಧರಿಂದ ಮಕ್ಕಳವರೆಗೂ ಎಲ್ಲರಿಗೂ ಅಚ್ಚುಮೆಚ್ಚು. ಮಂಗಳೂರಿನಲ್ಲಿ ಮದುವೆ ಇರಲಿ, ಹಬ್ಬ ಇರಲಿ ಅಥವಾ ಮನೆಗೆ ಅತಿಥಿ ಬಂದರೂ ನೀರ್ದೋಸೆ ಇಲ್ಲದ ಊಟ ಸಂಪೂರ್ಣವಿಲ್ಲ. ಅತಿಥಿಗೆ ಸ್ವಾಗತ ಹೇಳೋದು ಮಂಗಳೂರಿನಲ್ಲಿ ನೀರ್ದೋಸೆಯಿಂದಲೇ. ಇದು ಕೇವಲ ತಿಂಡಿಯಲ್ಲ, ಸಂಸ್ಕೃತಿಯ ಪ್ರತೀಕ. ನೀರ್ದೋಸೆ ಕೇವಲ ಮಂಗಳೂರಲ್ಲ, ಮುಂಬೈ, ಬೆಂಗಳೂರು, ದುಬೈ, ಅಮೆರಿಕ ಹೋಟೆಲುಗಳಲ್ಲೂ ಹರಡಿದೆ. ಯಾರು ಮಂಗಳೂರು ಹೋದರೂ ನೆನಪಾಗಿ ತರುವುದು ನೀರ್ದೋಸೆ, ಕೋಳಿಗಸಿಯ ಅನುಭವವೇ. ಇದರ ಕಾರಣಕ್ಕೆ ಮಂಗಳೂರು ಅಂದರೆ ಜನರು ನೆನಪಿಗೆ ತರುವುದು ಸಮುದ್ರದ ಅಲೆಗಳನ್ನು ಅಲ್ಲದೆ ಈ ಬಿಳಿ ಬಣ್ಣದ ಮೃದುವಾದ ನೀರ್ದೋಸೆಯನ್ನು. ಇದು ತುಳುನಾಡಿನ ಅಡುಗೆ ಮನೆಯಲ್ಲಿ ಹುಟ್ಟಿದ ಗೌರವದ ತಿಂಡಿ, ಮಂಗಳೂರಿನ ಹೃದಯಕ್ಕೆ ಹತ್ತಿರವಾದ ನಿಜವಾದ ಸ್ಪೆಷಲ್ ಡಿಶ್.